ಮಾಸವಾಯಿತು. ಒಂದು ಮಾಸದಿಂದ ಅರಮನೆಯಲ್ಲಿ ಏನು ಅವಸರವಾಯಿತು ಗೊತ್ತಿಲ್ಲ. ದಯಮಾಡಿ ನಾಳೆ ಬೆಳಿಗ್ಗೆ ನಿನ್ನ ತಂಗಿಯೊಡನೆ ನನ್ನ ಅರಮನೆಗೆ ಹೋಗಲು ಅಪ್ಪಣೆಂದಿ ವಾಸಿಪ್ಪ. ಆಗಲಿ ಬಾಬಾಜಿ. ರಾತ್ರಿ ಇಲ್ಲ ಮಹನ ಬಾಬಾ ಇರ್ತಕ್ಕಂಥ ಮಹತಾಯಿ ನಮ್ಮ ಅಣ್ಣನನ್ನು ಹೋಗಿ ಅಣ್ಣ ರಾತ್ರಿ ಮಧ್ಯರಾತ್ರಿ ಅಣ್ಣನ ಎಬ್ಬರಿಸ್ತಾ ಇದ್ದಾನೆ ಅಣ್ಣ. ಅಣ್ಣ ಓಡಿ ಬರುತ್ತೆ. ಅಕ್ಕಮ್ಮ ಮಾ ತಂಗಿಯ ಕಣ್ಣಲ್ಲಿ ಕಣ್ಣೀರು ಕಾಲು ಎರಿದು ಹೋಗ್ತಾ ಇದ್ದೆ. ನಮ್ಮ ತಂಗಿಯ ಕಣ್ಣಲ್ಲಿ ಅಣ್ಣ ಏನಮ್ಮ ಎರಡು ಪಾದವನ್ನು ಅಣ್ಣನ ಪಾದವನ್ನು ಎರಡು ಪಾದವನ್ನು ತಪ್ಪಿಕೊಂಡಿರುತ್ತೆ ತಂಗಮ್ಮ. ಯಾಕಮ್ಮ ತವರಿಂದ ಕಳಿಸಿ ನನ್ನ ಮಗುವಾದ ಗಂಡನ ತಾಯಿ ತಂದೆಯಿಂದ ತಾಯಿ ತಂದೆಯಿಲ್ಲದಲ್ಲಿ ತಪ್ಪನೆಯಿಂದ ಮಗನಿಗಿಂತಲೂ ಹೆಚ್ಚಾಗಿ ನನ್ನನ್ನು ಕಾಪಾಡಿ ಸಾಗಿದೆಯಾ, ಎಲ್ಲಿಗೆ ವಾಸ ಮಾಡಿದೀಯಾ, ಇಂದಿನ ಋಣವನ್ನು ಯಾವ ರೀತಿಯಾಗಿ ತಿಳಿಸೋದಣ್ಣ? ಅಣ್ಣ ಅಣ್ಣ, ಮುಂದಿನ ಜನ್ಮದ ದಾಸರು ನಿನ್ನ ಮಗಳಾಗಿ ನಾನು ಹುಟ್ಟಿ ನಿನ್ನ ಹೆಂಡತಿ ಗರ್ಭದಲ್ಲಿ ನಾನು ಜನಿಸಿ ಅಮ್ಮ ತಂಗ
ಆ ರೀತಿ ಹೇಳ್ತಾರಮ್ಮ. ಅಣ್ಣನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಕೇಳಮ್ಮ. ಅಣ್ಣನ ಪಾದವನ್ನು ತೊಳೆದು ಅಣ್ಣನ ಪಾದದಿಂದ ಕುಂಕವನ್ನು ದಾನ ಮಾಡಿಬಿಟ್ಟಿದ್ದಾರೆ ಮಹಾತಾಯಿ ನಮ್ಮಮ್ಮ. ತಂಗಿ ಅಣ್ಣ ತಂಗಿನ ಬಾಗಿಲಿನಲ್ಲಿ ಮೇಲೆ ಕೆತ್ತಿಲ್ಲ. ತಂಗಿ ನೀ ನಮ್ಮ ರಥದ ಮೇಲ್ಭಾಗಕ್ಕೆ ಹೋಗಿ ಮಹಾರಾಜ ರಾಮನಿಗೆ ವಿಜೇಂದ್ರ ಹೋಗಿ ರಥದಲ್ಲಿ ಕುಳಿತಿದ್ದಾನೆ. ಕನ್ನಮ್ಮನ ಅಣ್ಣ ಕರೆದು ಹೋಗಿ ಆ ತಂಗಿಯನ್ನು ಕುಳಿಸಿದ್ದಾರೆ ಮಹಾನವರು. ಈ ತಂಗಮ್ಮ ಹೋಗಿ ಮಕ್ಕಳನ್ನು ಕುತ್ಕೊಂಡು ಆ ಅರಮನೆ ನಿರೀಕ್ಷೆ ಮಾಡ್ತಾ ಇದ್ದಾರಂತೆ. ಕಂದ ಅಣ್ಣ ನೋಡಮ್ಮ ಅರಮನೆಯನ್ನ ಕರೆಯುವುದಾಗಿ. ಮಂತ್ರಿ ಮಂತ್ರಿ ಶೇಖರ ನನ್ನ ತಂಗಿ ಹೋಗುವಾಗ ಬಡವಳಿಯಾಗಿ ಏನ್ ಕೊಡ್ತಾ ಇದೆಯಪ್ಪ? ಒಬ್ಬ ಹೆಣ್ಣು ಮಕ್ಕಳಿಗೆ ಏನೇ ಬಡವಳಿ ಕೊಡ್ತೀಯೋ ಅದರ 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀನಪ್ಪ. ತಂದೆ ತಾಯಿ ನನ್ನ ತಪ್ಪಲೆ ಆದ ನನ್ನ ತಂಗಿ ನಮ್ಮ ಅಣ್ಣ ಇತ್ತು ಕೊಟ್ಟ ಅಂತ ನೊಯ್ಬಾರ್ದಪ್ಪ, ನೊಯ್ಬಾರ್ದಪ್ಪ, ನನ್ನ ತಂಗಿ ನೊಯ್ಬಾರ್ದಪ್ಪ. ಏನ್ ಮಾಡ್ಬೇಕಪ್ಪ? ಭಂಡಾರದಲ್ಲಿ ಭಂಡಾರ ಇಟ್ಟಿದೆಯಪ್ಪ ಸ್ವಾಮಿ, 8 ಗಂಟೆವರೆಗೂ ಬಂದಾಡಿದೆಯಪ್ಪ, ಅಷ್ಟನ್ನು ಕಳಿಸ್ಬೇಕು ನನ್ನ ತಂಗಿಗೆ. ಮಹಾರಾಜ ಅವರಪ್ಪ ತಾಯಿ ಇದ್ದರೆ ಎಂತ ತಂದೆ ತಾಯಿದ್ರೆ ನೀನನ್ನು ಕೊಡುವಂತ ನನ್ನ ತಂಗಿ ಮನಸ್ಸಲ್ಲಿ ನೊಯ್ಬಾರ್ದು ಮಹಾಮಂತ್ರಿಗಳೇ. ನನ್ನ ಅರಮನೆ ಬರಿದಾದ್ರೂ ಚಿಂತೆ ಅಲ್ಲ, ನನ್ನ ತಂಗಿ ಕಳಿಸ್ಬಿಡಪ್ಪ ಅಂದಾಗ ಅಯ್ಯಪ್ಪ ನಿನ್ನಂತ ಅನ್ನ ಇದ್ದ ಮೇಲೆ ಯಾವ ತಂಗಿ ಇಟ್ಟಿದ್ದಾರೆ ನೋವಾಗ್ತದಪ್ಪ, ಯಾವ ತಂಗಿ ನೋವಾಗಲಿಲ್ಲಪ್ಪ.
ಕಳಿಸ್ಬಿಟ್ಟಿರುತ್ತೆ ಮಹತ್ನಿಂದ. ತಂಗಿ ರೋಗಿ ಕಳ್ತಾರೆ, ಹೆತ್ತು ಹಿಂದಿಗಡೆ ಹೆಚ್ಚು ವಜ್ರವರ ಬಗ್ಗೆ ಹೋಗ್ತಾ ಇದೆ. ಮತ್ತು ರತ್ನ ವಜ್ರ ಒಡವೆಯ ಮತ್ತು ರತ್ನ ವಜ್ರ ಒಡವೆ ಎಂದು ಹೋಗ್ತಾ ಇದ್ದಿದ್ದು ಹಿಂದೆ. ತಂಗಿ ಓಡಿ ಬರ್ತಾ ಇದ್ದಾರೆ ಅಣ್ಣನ ಬಾಲಿಗೆ ನಮಸ್ಕರಿಸಲು. ನಿನ್ನ ಪಾದಕ್ಕೆ ಎರಗಲಿಲ್ಲವನ್ನ ಅಣ್ಣನ ಬಾಲಿಕೆಗೆ ಅಣ್ಣ ಎಲ್ಲ ಇಂದಿಗೆ ಮುಗಿಯಿತು ಋಣಾನುಬಂಧ. ಇಂದಿಗೆ ಮುಗಿಯಿತು ಋಣಾನುಬಂಧ. ಅಣ್ಣ ತಂಗಿಯರ ಸೋದರ ಸಂಬಂಧ. ಒಳಗೇಳ ತಂಗಮ್ಮ ಎಂದಿಗೂ ನೀನು ತಂಗಮ್ಮ. ಆಗ ಹಿಂಗೆ ಕಳಿಸ್ಕೊಡ್ತಿದ್ದಾರೆ. ನಡುಕಾಡಿನ ಮಧ್ಯಭಾಗಕ್ಕೆ ಹೊರಡ್ತಾ ಇದೆ ಕುದುರೆಯಲ್ಲಿ. ಮುಂದೆ 7 ರಥ, ಹಿಂದೆ 7 ರಥ. ಮಧ್ಯಭಾಗದಲ್ಲಿ ವಿಜೇಂದ್ರ ಗೋಪಾಲ ಮತ್ತು ನಲತಂಗ ದೇವಿ ರಥ ಹೋಗ್ತಾ ಇದೆ. ಹೋಗುವಾಗ ಮಧ್ಯ ಅರಣ್ಯದ ಮಧ್ಯಕ್ಕೆ ಹೋಗಿದ್ದಾರೆ ರಥ. ಹೋಗುವಾಗ ಗಗನ ಮಾರ್ಗದಲ್ಲಿ ದಡಿ 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 ಎಂದು ಶಬ್ದವಾಗಿರುತ್ತೆ. ಯಾವ ಶನಿ ಮಹಾರಾಜ ಅಂತರಾಕ್ಷದಲ್ಲಿ ಸ್ವಾಮಿ ರಥದ ನೆರಳು, ಶನಿ ಮಹಾರಾಜನ ರಥದ ನೆರಳು ವಿಜೇಂದ್ರ ಗೋಪಾಲ ರಥದ ಮೇಲೆ ರಪ್ಪನೆ ಬಿತ್ತಂತೆ. ವಿಜಯರಾಜನ ಕುದುರೆಗಳೆಲ್ಲ ಹರಿಮಳೆದು ಬಿದ್ದೋಗ್ಬಿಟ್ಟಂತೆ ನೆರಿಗೆ. ವಿಜಯರಾಜ ತಲೆ ಎತ್ತಿ ನೋಡ್ತಾ ಇದ್ದಾರೆ. ಸುತ್ತಲೂ ಯಾರು ಅವರ ನೇತ್ರಕ್ಕೆ ಕಾಣಲಿಲ್ಲ. ಆಗ ವಿಜೇಂದ್ರ ಗೋಪಾಲ ತನ್ನ ನೇತ್ರವನ್ನು ಗಗನಕ್ಕೆ ಬೀರುವಾಗ ಗಗನ ಮಾರ್ಗದಲ್ಲಿ ಸ್ವಾಮಿ ರಥ ಹೋಗ್ತಾ ಇದ್ದಂತೆ. ಇವರ ಶನಿ ಮಹಾರಾಜ ಎಂದು ತಿಳಿದಿಲ್ಲ ವಿಜಯರಾಜನಿಗೆ. ಇಲ್ಲಿಂದಲೇ ಕೂಗಿ ಹೇಳಿದ, ಎಲ್ಲೋ ಮೂರ್ಖ, ನಿನ್ನ ರಥದ ನೆರಳು ನನ್ನ ರಥವೇ ಬೇಜಕ್ಕೆ, ನನ್ನ ರಥದ ಕುದುರೆ ಸಿದಿರಿ ಬಂದಲ್ಲೋ. ಇನ್ನೆಂತಹ ಮಾಯಾವಿಯ ನೀನಂತಹ ಗಂಟಿಗಳಾಗಿದ್ದೀರಾ. ನನ್ನ ಮುಂದೆ ನಿಲ್ಲೊಂದಾಗ ಶನಿ ಮಹಾರಾಯ ಮುಂದಕ್ಕೆ ಹೋಗುವ ಕಾಕ ವಾಕನ ವಜ್ರ ಕಠಿಣವಾದ ರಥವನ್ನ ಚಿಂತೆಗೆ ತಳ್ಳಿಬಿಟ್ಟಂತೆ. ಅದಕ್ಕೆ ಹೇಳಲು ಕಟ್ಟಿ ಕಟ್ಟಿಗಳಿಂದ ಹಲ್ಲಿಗಳನ್ನು ಬೆಳೆಯುತ್ತ ನಿಂತು ಹೇಳ್ತಾ ಇದ್ದಾನೆ, ಎಲ್ಲವೋ ವಿಜಯ, ವಿಜೇಂದ್ರ ಗೋಪಾಲ,
ಅಂತ ಗಂಟೆಗಳಾಗಿದ್ರೆ ಬಹಳ ಗಂಟೆಗೆಲ್ಲ ನಿನ್ನ ಜನ್ಮರಾಶಿಗೆ ಬರುವುದೇನು ತಡವಲ್ಲ. ಪಕ್ಕದಲ್ಲಿ ಮಹಾಪತಿವ್ರತೆ ಶಿರೋಮಣಿ ಇದ್ದಾಳೆ. ನಮ್ಮ ಪರಶಿವನೇ ಕರುಣೆಯಿಂದ ಜನಿಸಿರ್ತಕ್ಕಂಥ ಮಹಾರಾಣಿ ನಿನ್ನ ಮಹಾರಾಣಿ ಇದ್ದಾಳೆ. ಅದಕ್ಕೋಸ್ಕರ ನಿನ್ನ ಜನಿಸಿದ್ದೇನೆ. ಮುಂದೆ ನಿನಗಾಗುವ ಕಡುಕಟ್ಟವನ್ನು ನೋಡ್ತಾ ಇರೋ ಮೂರ್ಖ, ಕಡುಕಟ್ಟವನ್ನು ನೋಡ್ತಾ ಇರೋ ಮೂರ್ಖ ಎಂಬುದಾಗಿ ಹೇಳುತ್ತಿರುವಾಗ ವಿಜಯರಾದ ಇರುವ ಪದಾರ್ಥ ನಾವು ಇಷ್ಟು ಹೇಳಿದ್ರು ಸರಿ ಹೋಗ್ತಾ ಇದ್ದಾರೆ. ಎಷ್ಟು ತೊಕ್ಕಿರಬೇಕು ಶನಿ ಎಗಲಿಯಾಡಿದ ನನಗೆ ವಿಜಯ ಅಭಂಗದಿಂದ ಮನವೊಬ್ಬರಿಗೂ ತಲೀಕರದೆ ಬೆಳಗಿನ ಶನಿ ಮಹಾರಾಯ ರಥ ಮುಂದಕ್ಕೆ ಸಾಗಿ ಹೋಗ್ತಾ ಇದೆ. ವಿಜಯರಾಜನ ಕುದುರೆ ಬಿಡಲ್ಲ ಸಮಭಾಗವಾಗಿ ನಿಂತುಕೊಳ್ಳುವಂತೆ ರಥ ಮುಂದಕ್ಕೆ ಸಾಗ್ತಾ ಇದೆ. ನೇರವಾಗಿ ಕಾಶಿ ಪಟ್ಟಣ ಸೇರಿಬಿಟ್ಟಿದ್ದಾರೆ. ವಿಜಯೇಂದ್ರ ಗೋಪಾಲ ನನ್ನ ತಂಡ ಹೋದಂತ ತಾಯಿಯನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ನಾಡಿನ ಜನರನ್ನ, ಕಾಶಿ ಪಟ್ಟಣ ಜನರನ್ನ ಸ್ವಾಗತ ಮಾಡ್ಕೊಳ್ತಾರೆ. ಸ್ವಾಗತ ಸ್ವಾಗತ ಮಹಾರಾಣಿಗೆ ಸ್ವಾಗತ ತಾಯಿ ಅದ್ಭುತವಾಗಿ ಮುಂದಕ್ಕೆ ಅಂದ್ರೆ ಅರಮನೆ ಒಳಗಡೆ ಸೇರನ್ನು ಮತ್ತು ಬೆಲ್ಲದಚ್ಚು ಸೇರನ್ನು ಒಳಗಡೆ ಬಂದಂತೆ ಒಳಗಡೆ ಇಟ್ಟ ಕೂಡಲೇ ಪಾದವನ್ನು ಇಟ್ಟ ಕೂಡಲೇ ಪಾದದ ಶಿರೋಮಣಿ ಅಂದರೆ ಮೊದಲ ನೆಗರಿಯ ಅರಮನೆ ಆಡುತ್ತಿருந்து ಉಕ್ಕಿಬಿಡುತ್ತೆ. ತಾಯಿ ಪಾದವಿಟ್ಟ ಕೂಡಲೇ ಆಡುತ್ತಿருந்து ಉಕ್ಕಿದೆ. ಸಾಕಷ್ಟು ಅರಮನೆಯಲ್ಲಿ ಸಾಕಷ್ಟು ಬೆಳೆಗಳಿಗೆ ಆಗ್ತಾ ಇದೆ ತಾಯಿ. ಆನಂದವಾಗಿ ನವದಂಪತಿಗಳು ಆನಂದವಾಗಿ ಸಂಸಾರ ಸಾಗಿಕೊಂಡು ಹೋಗ್ತಾ ಇದ್ದಾರೆ. ರಾಜಕಾರಣದಲ್ಲಿ ಯಾವುದೇ ತೊಂದರೆಯಲ್ಲಿ ಸಾಗಿಕೊಂಡು ಹೋಗ್ತಾ ಇದ್ದಾರೆ. ತಾಯಿ ಯುವಕವಾಗಿ ಬಂದು ವರ್ಷಗಳು ಉಳಿ ಹೋಗ್ತಾ ಬಂತೆ. ವರ್ಷಗಳು ಉಳಿದಂತೆ ಮಹಾತಾಯಿಗೆ 2 ವರ್ಷಕ್ಕೊಂದು ಮಕ್ಕಳು ಆಗ್ತಾ ಇದ್ದಾವಂತೆ. 14 ವರ್ಷವಾಗಿದೆ ತಾಯಿ ಅರಮನೆಗೆ ಬಂದು. 14 ವರ್ಷಗಳಿಗೆ 7 ಜನ ಮಕ್ಕಳ ತಾಯಿ ಆಗಿದ್ದಾರೆ. ನನ್ನ ತಂಡ 7 ಜನ ಮಕ್ಕಳ ತಾಯಿ ಆಗಿದ್ದಾರೆ. ಮಕ್ಕಳನ್ನು ಒಳಗೊಂಡಿಕೊಂಡು ಒಂದು ದಿವಸ ಉದ್ಯಾನವನಕ್ಕೆ ಹೋಗಿ ಉದ್ಯಾನವನದಲ್ಲಿ ಮಕ್ಕಳನ್ನು ಮಲಗಿಸಿ
ಈಗ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಕೂತಿರುವಾಗ ಇಲ್ಲಿ ನಾಲ್ಕು ಹಂತರು ಬರ್ತಾ ಇದ್ದಾರಂತೆ. ಈ ಭಾಗದಿಂದ ಶನಿದೇವರು ಬರ್ತಾ ಇದ್ದಾರೆ. ಶನಿದೇವರು ಬರ್ತಾ ಇರುವಾಗ ನಾಲ್ಕು ಹಂತ ಶನಿದೇವರಿಗೆ ಪರಮಾತ್ಮ ಏ ರವಿನಂದನ ನಮೋ ದೇವಾ ನಮೋ ಸೂರ್ಯಪುತ್ರ ನಮಸ್ತೆ ನಮಸ್ತೆ ನಮೋ ಶನಿ ದೇವಾ ಶನೀಶ್ವರ ಸ್ವಾಮಿನ ಪರಮಾತ್ಮ ಏನ್ ಸಮಾಚಾರ ಸ್ವಾಮಿ? ಯಾ ನಾರದ ನೀನು ಬಂದಿದ್ದ ಬಹಳ ಒಳ್ಳೆ ಕೆಲಸ ಬರ್ತೀನಿ. ನನ್ನ ಮಹಾನುಭಾವರು ಯಾರು? ಸ್ವಾಮಿ, ಇವರ ಪರಿಚಯ ನಿಮಗೆ ಬೇಕೆ? ಬೇಕು ನನ್ನದೇನಪ್ಪ, ಯಾರ ಇಲ್ಲ ನನಗಿದವರು ಸ್ವಾಮಿ. ಈ ನಗರಿಯ ವಿಜೇಂದ್ರ ಗೋಪಾಲ ಮತ್ತು ವಿಜೇಂದ್ರ ಗೋಪಾಲ ಎಲ್ಲ ತಂಗ ಇವರೇ ಇವರು. ಹಾಗೆಪ್ಪ ನನಗೆ ಕೆಟ್ಟ ಕಷ್ಟವನ್ನು ಬಿಡೋದಿಲ್ಲ ಸ್ವಾಮಿ. ಶನಿ ಮಹಾರಾಯ, ರವಿನಂದನ, ತಾರಮಂಡಲ ವಾಸ, ಬೇಡ ತಂದೆ ಬೇಡಪ್ಪ. ಅವರು ಮಹಾ ಸತ್ಯವಂತರು, ಮಹಾ ನಿಷ್ಠವಂತರು, ಮಹಾ ಧರ್ಮಿಷ್ಠರು. ಅವರ ತಂದೆ ನಿಮಗೆ ಬೇಡಪ್ಪಲ್ಲ. ನಾರದ ರಥಾರೂಢನಾಗಿ ಹೋಗ್ತಿರುವಾಗ ಈ ಮೂರ್ಖನೇನೆಂದು ಕೇಳು. ಮೂರ್ಖ, ದಂಡಘಾತಕ, ಕುಂದ
ಅದರಲ್ಲಿ ಈತನನ್ನು 7 ವರ್ಷಗಳ ಕಾಲದಲ್ಲಿ ಬಿಡುತ್ತಕ್ಕಂತ ಬಂದಾಗ ಶನಿದೇವರು ತಕ್ಕನೆ ಅದೃಶ್ಯನಾಗಿದ್ದಾನೆ. ಮಹಾರಾಜ 7 ಜನ ಮಕ್ಕಳನ್ನು ಕರೆದುಕೊಂಡು ನೇರವಾಗಿ ಹರಮನೆಗೆ ಬಂದರು. ಜ್ಞಾನ ಚತಚಿತವಾಯಿತು ಅಂದ್ರೆ ಜ್ಞಾನ ಚತಚಿತವಾಯಿತಂತೆ. ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಯಾವುದೂ ಗೊತ್ತಾಗಲಿಲ್ಲ. ದೇವಿ ಮಹಾಸ್ವಾಮಿ ಮಹಾಸ್ವಾಮಿ ಅಂತ ಇದ್ದಾರೆ. ಮಾತಾಡಲೇ ಇರುವಂತೆ ಏನು ಆಗಿದೆ ನನ್ನ ಸ್ವಾಮಿಗಳಿಗೆ. ಗುರುದೇವ ವಸಿಷ್ಠ ಮಹಾವರ್ಗ ಮಾಡಿಕೊಂಡಿದ್ದಾರೆ. ಏನಪ್ಪ ಸ್ವಾಮಿ, ಈ ನನ್ನ ಸ್ವಾಮಿ ಎಷ್ಟು ಮಾತಾಡುವುದಿಲ್ಲ. ಅವರ ಜ್ಞಾನವೇ ಚಿತ್ರವಾಗಿದೆ, ಅವರ ರೀತಿಯೇ ಬೇರೆ ಆಗಿದೆ. ಸ್ವಾಮಿ ಸೇವೆ ಮಾಡುವುದಿಲ್ಲ. ಸ್ವಾಮಿ ಜಯರಾಜ ಅಂತ ನೋಡ್ತಿರುವಾಗ ಸಂಜ ಏನಮ್ಮ ಸೂರ್ಯಪುತ್ರ ಶನಿರಾಜ ಶಾಂತನಾಗಪ್ಪ. ಅಪ್ಪ ನಿನ್ನ ಅರಮನೆಯಲ್ಲಿ ಪೂಜೆಯನ್ನು ಮಾಡಿಸಪ್ಪ. ಶ್ರೀ ಮಹಾರಾಯ ಕ್ರೂರನಾಗಿದ್ದಾರಪ್ಪ ನಿನ್ನ ಜನ್ಮರಾಶಿಗೆ. ಆದ್ದರಿಂದ ಸ್ವಾಮಿ, ಆದ್ದರಿಂದ ಅರಮನೆಯಲ್ಲಿ ಗ್ರಹ ಪೂಜೆಯನ್ನು ಮಾಡಿಸೋ ಬಂದಾಗ ಸ್ವಾಮಿ 9 ಜನ ಬ್ರಾಹ್ಮಣರು ಬರ್ಮಾಡ್ಬಿಟ್ಟಿದ್ದಾರೆ. ಮಹಾನುಭಾವರಾಗಿರ್ತಾನೆ ಜೇನು ಗೋಪಾಲ ಸುಮಾರು ಬಿಟ್ಟು ಮಕ್ಕಳ ಸಮೇತ ತನ್ನ ಸತಿಯ ಸಮೇತ ಗ್ರಹ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ.